ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ವೀಕ್ಷಕರೇ, ಸತ್ಯ ಸುದ್ದಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಚಿಕ್ಕಗುಣೆಕೆರೆ ಗ್ರಾಮದ ಶಾಂತಿನಾಥ್ ಜೈನ್ ಮಂದಿರ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಪದಾಧಿಕಾರಿಗಳು ಆಯ್ಕೆ ಮಾಡಲಾಯಿತು. ಹೌದು ವೀಕ್ಷಕರೇ, ಜೈನ್ ಸಮಾಜಕ್ಕೆ ಅಲ್ಪಸಂಖ್ಯಾತ ಪಟ್ಟಿಯಲ್ಲಿ ಜೈನ, ಬುದ್ಧ, ಕ್ರೈಸ್ತ ಮತ್ತು ಮುಸ್ಲಿಮರು ಬರುತ್ತಾರೆ. ಇಂದಿಗೂ ರಾಜ್ಯ ಸರ್ಕಾರದ ಸಹಾಯ ಪಡೆದುಕೊಂಡಿದ್ದಿಲ್ಲ. ಇನ್ನು ಮುಂದೆ ಈ ಸಮಿತಿಯ ವತಿಯಿಂದ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಪದಾಧಿಕಾರಿಗಳು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹೊನ್ನಳ್ಳಿ. ಕಾರ್ಯ ಮಾಡೋಕ್ಕೆ ಮೀನ್ಸ್ ಮುಂದ್ಗಡೆ ಇದು ಪ್ಲ್ಯಾನ್ ಹಾಕೊಂಡಿರ. ಪ್ಲ್ಯಾನ್ ಅಂದರೆ ಸಮುದಾಯ ಭವನ ಮಾಡ್ಕೊಂಡು ಒಂದು ರೂಮ್ ಇಲ್ಲ ಪಂಡಿತರುಗಳಿಗೆ ರೂಮು ಮತ್ತು ಸಮುದಾಯ ಭವನ ಇವನ್ನೆಲ್ಲ ಮಾಡ್ಬೇಕಂದ್ರೆ ಎಸ್ಟಿಮೇಟ್ ಐತಿ. ಅದಕ್ಕಾಗಿ ಹೊಸ ಕಮಿಟಿಯನ್ನು ಮಾಡೋಕ್ಕೆ ನಾವೆಲ್ಲರೂ ಸೇರಿ ಹೊಸ ಕಮಿಟಿ ಮಾಡಿದ್ದೀವಿ. ಮುನಿಗಳು ಬಂದರೆ ನಿವಾಸಗಳು ಮಾಡಬೇಕು. ಆಮೇಲೆ ನಮಗೆ ಪಂಡಿತರಿಗೆ ಈಗ ಸರ್ಕಾರದಿಂದ ಹೊಸ ಸ್ಕೀಮನ್ನು ಜಾರಿ ಮಾಡ್ಯಾರೆ. ಅದಕ್ಕೆ ಅದನ್ನು ಜಾರಿಗೊಳಿಸ್ಬೇಕು. ಆಮೇಲೆ ಏನೇನು ಹೊಸ ಇದು ಇದಾವ ಅವನ್ನ ತಗೋಬೇಕು ಅಂತ ಹಾಗಾಗಿ ಇದನ್ನು ಮುಂದೆ ಈಗ ಯಾವ ಧರ್ಮ ಐತಲ್ಲ ಬೆಳಿಬೇಕಂದ್ರೆ ಮುಂಚೆ ಏನಂದ್ರೆ ಶಿಕ್ಷಣ, ಅದ್ರ ಬಗ್ಗೆ ತಮ್ಮದು ಏನು ಅಭಿಪ್ರಾಯ? ಶಿಕ್ಷಣ ಫಸ್ಟ್ ಬೆಳಿಬೇಕ್ರಿ. ಫಸ್ಟ್ ಶಿಕ್ಷಣ ಬೆಳೆದ್ರೆ ಮುಂದೆ ಇದಾಗದ. ಶಿಕ್ಷಣ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ರಿ. ಅಲ್ಲ, ಶಿಕ್ಷಣ ಬಗ್ಗೆ ಅವರ ಸಂಸ್ಥೆಯಿಂದ, ನಿಮ್ಮ ಸಂಸ್ಥೆಯಿಂದ ಏನಾರು ಶಾಲೆ ಕಟ್ಸಕ್ಕೆ ಏನಾರ ವ್ಯವಸ್ಥೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಈ ಪ್ರಮುಖ ನಿಮ್ಮದು ಈ ಸಂಸ್ಥೆ ಕಟ್ಟಿದ್ರಲ್ಲ, ಇದಕ್ಕೆ ಪ್ರಮುಖ ನಿಮ್ಮದು ಮೇನ್ ಇಂಟೆನ್ಷನ್ ಏನೈತಿ ಇದಕ್ಕೆ? ಪಂಡಿತರದ್ದೇ ನಮಗೆ ಇದಾಗಿರೋದು ಭಾಳ. ಸರ್ಕಾರದಿಂದ ಅನುದಾನ ಏನೂ ಇಲ್ಲಲ್ಲ, ಹಾಗಾಗಿ ಪಂಡಿತರ ಕಡೆಯಿಂದ ನಾವು ಸ್ವಲ್ಪ ಕಮಿಟಿ ಏನು ಮಾಡಿ ಸರ್ಕಾರದಿಂದ ಏನಾದ್ರು ಪರಿಹಾರ ಬರೋದು ತಗೊಂಡು ಅವ್ರಿಗೆ. ಹೆಸರು ದಿನದತ್ತ ಅಂತ, ನಮ್ಮ ತಂದೆ ಹೆಸರು ಕೆ ಮೃತ್ಯುಂಜಯ ಅಂತ. ನಾನು ನಮ್ಮ ಚಿಕ್ಕಗುಣೆಕೆರೆ ಗ್ರಾಮದಲ್ಲಿ 2008 ಶಾಂತಿನಾಥ ಜೈನ ಮಂದಿರ ನೂತನವಾಗಿ ಕಮಿಟಿಯನ್ನು ರಚಿಸಿದ್ದೇವೆ. ಆ ಕಮಿಟಿಯಲ್ಲಿ ನಾನು ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇನ್ನು ಮುಂದೆ ಇಷ್ಟು ಮುಂದೆ ನಮ್ಮ ಕಮಿಟಿಯವರು ಎಲ್ಲರೂ ಸೇರಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಖಜಾಂಚಿಯವರು, ಕಾರ್ಯದರ್ಶಿಯವರು ಮತ್ತು ಸಹ ಕಾರ್ಯದರ್ಶಿಯವರು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಾಗಿ ಮತ್ತು ನಿರ್ದೇಶಕರು ಏನಿದ್ದಾರೆ ಎಲ್ಲರೂ ಸೇರಿ ನಮ್ಮ ಕಮಿಟಿಯನ್ನು ನಾವು ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ಆಮೇಲೆ ನಮಗೆ ಜೈನ ಅಲ್ಪಸಂಖ್ಯಾತ ನಮಗೆ ಇರೋದು ನಾವೇ ಇರೋದು ಕಡಿಮೆನೇ. ನಮಗೆ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳು ಏನೇನು ಮುಂದೆ ಇವಾಗ ಯಾವ ಬರ್ತಿರಲಿಲ್ಲ. ಈಗ ನಮ್ಮೂರಲ್ಲಿ ಪಂಡಿತರು ಅಂತ ಇದ್ದಾರೆ, ದೇವಸ್ಥಾನ ಅರ್ಚಕರು ಇದ್ದಾರೆ, ಅವರಿಗೆ ಯಾವುದೇ ಸರ್ಕಾರದಿಂದ. ಅಧ್ಯಕ್ಷರು ಬಾಹುಬಲಿ ಅಂತ, ಅಲ್ಲಿ ಸತ್ಯಪ್ಪ, ಚಿಕ್ಕೋಣಿಗೆರೆ ಗ್ರಾಮ. ನಾವು ಈಗ ಅಧ್ಯಕ್ಷರಾಗಿ ನೂತನವಾಗಿ ಆಗಿದ್ದೀವಿ, ಅಧಿಕಾರ ಸ್ವೀಕರಿಸಿದ್ದೇವೆ. ಈ ಉಪಾಧ್ಯಕ್ಷ ಸ್ಟಾರ್ಟ್. ಸಿ ಡಿ ಮಂಜಪ್ಪ ಅಂತ ನಾವು ಕಂಡಕ್ಟರ್ ಆಗಿದ್ವಿ. ಈಗ ರಿಟೈರ್ಡ್ ಆಗೀವಿ. ರಿಟೈರ್ಡ್ ಆದಮೇಲೆ ಈಗ ಉಪಾಧ್ಯಕ್ಷರಾಗಿ ಚಿಕ್ಕೋಣಿಗೆರೆಯಲ್ಲಿ ಇದ್ದೀವಿ. ನಮ್ಮ ಫಾದರ್ ಹೆಸರು ದೇವರಾಜಪ್ಪ ಅಂತಂದು. ಹೆಸರು ಮಹಾವೀರ್ ಅಂತ, ನಮ್ಮ ತಂದೆ ಹೆಸರು ಅಶೋಕ್ ಕುಮಾರ್ ರೇಸಿಮೆ. ನಾವು ಹೊಸ ಕಮಿಟಿಯ ಕಾರ್ಯದರ್ಶಿಯಾಗಿ ಇವತ್ತಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕಮಿಟಿಯಿಂದ ನಮ್ಮ ಸಮಾಜ ಮತ್ತು ನಮ್ಮ ಸಮಾಜದಲ್ಲೇ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಸಹಾಯ ಬೇಕು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನಾರ ಅವರಿಗೆ ಓದುವ ಇಚ್ಛೆ ಇದ್ದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಂಕಗಳನ್ನು ತಗೊಂಡ್ರೆ ಅವರಿಗೆ ನಮ್ಮ ಕಮಿಟಿಯಿಂದ, ನಮ್ಮ ಊರಿನಿಂದ, ನಮ್ಮ ಹಳೆಯ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಅವ್ರಿಗೆ ಏನು ಸಹಾಯ ಬೇಕು ಅದೆಲ್ಲ ನೀಡ್ತೀವಿ ನಾವು. ಇದಾಗಿ ನಮ್ಮ ಉದ್ದೇಶ. ನಾವು ಚಿಕ್ಕೋಣಿಗೆರೆ ವಾಸ ಸಂತೋಷ್ ಕುಮಾರ್ ಅನಂತಪ್ಪ ತಂದೆ. ನಾವು ಖಜಾಂಚಿಯಾಗಿ ಪದಾಧಿಕಾರಿಯನ್ನು ಸ್ವೀಕರಿಸುತ್ತೇವೆ. ನಮ್ಮದು ಸ್ವಗ್ರಾಮ ಚಿಕ್ಕೋಣಿಗೆರೆ. ನಮಸ್ಕಾರ, ನನ್ನ ಹೆಸರು ಅಜಿತ್ ಕುಮಾರ್ ಅಂತ, ತಂದೆ ರಾಜಪ್ಪ, ಊರು ಚಿಕ್ಕಗುಣೆಕೆರೆ. ನಮ್ಮ ಈಗ ಒಂದು ನೂತನ ಕಮಿಟಿಯನ್ನು ಹೊಸದಾಗಿ ಮತ್ತೆ ರಚನೆ ಮಾಡಿದ್ದೇವೆ. ಚಿಕ್ಕಗುಣೆಕೆರೆ ಶಾಂತಿನಾಥ ಜೈನ ಮಂದಿರದಿಂದ ಅಧ್ಯಕ್ಷರು ಹೊಸದಾಗಿ ಬಾಹುಬಲಿ ಅಂತ ಹೇಳಿ ಅವರು ತುಂಬ ವರ್ಷದಿಂದ ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ ಸಮಾಜದಲ್ಲಿ ಉತ್ತಮ ಹೆಸರನ್ನು ತೊಗೊಂಡಿದ್ದಾರೆ. ಅವರು ಒಂದು ಮುಖಂಡರಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೆ ಮತ್ತು ಉಪಾಧ್ಯಕ್ಷರು ಇದ್ದಾರೆ, ಖಜಾಂಚಿಗಳಿದ್ದಾರೆ. ಹೊಸದಾಗಿ ಎಲ್ಲ ನಮ್ಮ ಹೊಸ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದ್ದಾರೆ. ಇನ್ನು ಮುಂದೆ ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯಗಳನ್ನು ಈ ಅಲ್ಪಸಂಖ್ಯಾತರಿಗೆ ಅಂತ ನೀಡ್ತಕ್ಕಂಥ ಸೌಲಭ್ಯಗಳನ್ನು ಬೇರೆ ಸಮುದಾಯದವರು ತುಂಬ ಬಳಸ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಅದು ನಾವು ಏನಕ್ಕೆ ಸಿಗ್ತಾ ಇಲ್ಲ ಅಂದರೆ, ನಮ್ಮ ಸಮಾಜದಲ್ಲಿ ಜನಸಂಖ್ಯೆ ಒಂದು ಕಡಿಮೆ ಇದೆ. ಮೊದಲನೇ ಪಾಯಿಂಟು ಜನಸಂಖ್ಯೆ ಕಡಿಮೆ. ಜೈನ ಸಮಾಜದಲ್ಲಿ, ಅದರಲ್ಲೂ ದಿಗಂಬರ ಸಮಾಜ ತುಂಬ ಕಡಿಮೆ ಇದೆ. ಅದರಲ್ಲೂ
ದಿಗಂಬರ ಜೈನ ಸಮಾಜ ತುಂಬ ಅತಿ ಬಡವರಲ್ಲೇ ಇದ್ದಾರೆ ತುಂಬ ಜನ. ಅದರಲ್ಲೂ ರೈತಾಪಿ ವರ್ಗದಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಅವರಲ್ಲಿ ಹಣಕಾಸಿನ ತೊಂದರೆಗಳು ತುಂಬ ಇದೆ. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಒಗ್ಗಟ್ಟಿನ ಇದು ಕೂಡ ಕಡಿಮೆ ಇದೆ. ಒಗ್ಗಟ್ಟಲ್ಲಿ ಸ್ವಲ್ಪ ಕಡಿಮೆ ಇದೆ. ಒಗ್ಗಟ್ಟು ಜನರಲ್ಲಿ ಒಗ್ಗಟ್ಟಿನ ಮನೋಭಾವನೆ ಕಡಿಮೆ ಇದೆ. ಆ ಒಗ್ಗಟ್ಟಿನ ಮನೋಭಾವನೆ ಕಡಿಮೆ ಇರೋದ್ರಿಂದ ನಮಗೆ ಸಮಾಜದಲ್ಲೇ ಯಾವುದೇ ರೀತಿ ತಾರತಮ್ಯಗಳಾಗಿ ಬೇರೆ ಸಮಾಜದವರು ಕ್ರಿಶ್ಚಿಯನ್ಸ್ ಇರ್ಬೋದು ಮತ್ತು ಮುಸ್ಲಿಮ್ಸ್ ಇರ್ಬೋದು, ಬೇರೆ ಸಮಾಜದವರು ಅದನ್ನು ದುರುಪಯೋಗ ಅವರೇ ಮಾಡಿಕೊಂಡು ಯಾವುದನ್ನು ಕೂಡ ಸೌಲಭ್ಯಗಳು ನಮಗೆ ಸಿಗದೇ ಇರೋ ರೀತಿ ಆಗಿದೆ. ಅಲ್ಲ ಸರ್, ಈಗ ನೀವು ಹೇಳಕತ್ತೀರ ಒಂದು ಏನು ಮಾಡತ್ತೀರ ಅಂದ್ರೆ ಆಪಾತ ಮಾಡಕತ್ತೀರಿ ನೀವು. ಹಾಂ ಸರ್, ಅಲ್ಲ ಹೇಳ್ರಿ, ತಾವು ಕೇಳಿದಿರಾ ಇದಕ್ಕಿಂತ ಮುಂಚೆ? ಕೇಳಿಲ್ಲ. ನಾವು ನಮ್ಮದೇ ತಪ್ಪಿಂದ ನಾವು ಹಿಂದುಳಿದಿದ್ದೀವಿ. ಆದ್ದರಿಂದ ಮುಂದೆ ಬಂದು ನಮ್ಮದೇ ಒಂದು ಕಮಿಟಿಯನ್ನು ರಚನೆ ಮಾಡಿ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ನಾವು ಗೌರ್ಮೆಂಟಿಂದ ಕೇಳಿ ತಗೋಬೇಕು ಅನ್ನೋದೇ ನಮ್ಮ ಮುಂದಿನ ಒಂದು ಉದ್ದೇಶ. ಆದ್ದರಿಂದ ಸಮಾಜವನ್ನು ನಾವು ಗಟ್ಟಿ ಮಾಡಿಕೊಂಡು ಎಲ್ಲ ಗೌರವ ಮುಖಂಡರುಗಳ ಜೊತೆ ಹೋದಾಗ ನಮಗೆ ಯಾವುದೇ ರೀತಿ ಸೌಲಭ್ಯ ಏನಿರುತ್ತೋ ಅದನ್ನು ಕೊಡ್ತಾರೆ. ನಾವು ಅದನ್ನು ಕೇಳಿ ನಮ್ಮ ಗೌರವ ನಮ್ಗೆ ಏನಿದೆ ಅದನ್ನು ನಾನು ತಗೋಬೇಕು ಅನ್ನೋ ಕಾರಣದಿಂದ ಮಾಡಿರೋದು.